ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಗಜ್ರಿ ಹಲ್ವಾನ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದೆಂದು. ಗಜ್ರಿ ಹಲ್ವಾ ಮಾಡಲು ಮೊದಲಿಗೆ ಗಜ್ರಿ ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಒಂದು ಬಟ್ಲಷ್ಟು ಸಕ್ಕರೆ ಇದೆ. ಇದರಿಂದ 2ರಷ್ಟು ಗಜ್ರಿ ಹೋಳುಗಳಿವೆ. ಗಜ್ರಿ ಸಿಹಿ ಇರುವುದರಿಂದ ಸಕ್ಕರೆನ ಒಂದು ಹಾಕ್ತಾ ಇದ್ದೀನಿ 2ಕ್ಕೆ. ನಂತರ 1-2-3 ಇಲಾಚಿ ತೊಗೊಂಡಿದ್ದೇನೆ, ಏಲಕ್ಕಿ ತೊಗೊಂಡಿದ್ದೇನೆ. ಈ ಥರ ಹಸಿರು ಇರೋದನ್ನು ತೊಗೊಳ್ಳಿ, ಅಂದರೆ ವಾಸನೆ ಚೆನ್ನಾಗಿರುತ್ತೆ. ಕಾಜು ತೊಗೊಂಡಿದ್ದೇನೆ, ಕಿಸ್ಮಿಸ್, ತುಪ್ಪ 1-2-3 ಸ್ಪೂನಷ್ಟು ತುಪ್ಪ ಇದೆ. ಹಾಗೆ ಫುಡ್ ಕಲರ್ ತೊಗೊಂಡಿದ್ದೇನೆ, ಆರೆಂಜ್ ಕಲರ್ದು ಒಂದು ಸ್ವಲ್ಪ ಚಿಟಿಕೆ ಅಷ್ಟಿದೆ ಫುಡ್ ಕಲರ್. ಹಾಗೆ ಕೆನೆ ತೊಗೊಂಡಿದ್ದೇನೆ, ತಾಜಾ ಕೆನೆ, ಫ್ರೆಶ್ ಇರೋದು ಕೆನೆ ತೊಗೊಳ್ಳಿ. ಇದು ಒಂದು 2-3 ಸ್ಪೂನಷ್ಟಿದೆ. ಚಿಕ್ಕ ಸ್ಪೂನ್ಲಿಂದ 2 ಸ್ಪೂನ್ ಇದೆ. ಮೊದಲಿಗೆ ಈ ಗಜ್ರಿಯನ್ನು ಮಿಕ್ಸರ್ಗೆ ಹಾಕ್ಕೊಂಡು ತರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ನಂತರ ಒಂದು ಪ್ಯಾನ್ ಇಟ್ಕೊಳ್ಳಿ ಗ್ಯಾಸ್ ಮೇಲೆ. ಈ ಸ್ಟೋವ್ನ ಹಚ್ತಾ ಇದ್ದೀನಿ. ಮೊದಲಿಗೆ ತುಪ್ಪನ ಹಾಕ್ಕೊಂಡು 1-2 ಸ್ಪೂನಷ್ಟು ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರಿದು ತೆಕ್ಕೋತೀನಿ. ನಂತರ ದ್ರಾಕ್ಷಿನ ಹಾಕ್ತಾ ಇದ್ದೀನಿ, ಒಣ ದ್ರಾಕ್ಷಿ. ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಒಂದು ಬೌಲ್ನಲ್ಲಿ ತೆಗೆದಿಡುತ್ತೇನೆ. ಈ ಥರ ಆದ ನಂತರ ಬೌಲ್ನಲ್ಲಿ ತೆಗೆದಿಡುತ್ತೇನೆ, ಒಂದು ಸಣ್ಣ ಬೌಲ್ನಲ್ಲಿ. ಗಜ್ರಿನ ಹಾಕ್ತಾ ಇದ್ದೀನಿ ತುರಿದು. ಇದೇ ಥರ ಒಂದು 15-20 ನಿಮಿಷ ಕೈ ಆಡಿಸ್ತಾ ಇರಬೇಕು. ತುಪ್ಪ ಸ್ವಲ್ಪ ಬೇಕನ್ನಿಸುತ್ತೆ, ತುಪ್ಪನ ಹಾಕ್ತಾ ಇದ್ದೀನಿ.
ಇದೊಂದು 2 ಸ್ಪೂನ್ ಅಷ್ಟಿದೆ. ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಒಂದು 2-3 ನಿಮಿಷ ಬಿಟ್ಟು ಮತ್ತೆ ಕೈ ಆಡಿಸ್ತಾ ಇರಿ. ಇದು ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ಬೇಕು. ನೀವು ಕೀರಿಸಿ ಕೂಡ ಮಾಡ್ಬೋದು. ನಾನು ಮಿಕ್ಸಿಗೆ ಹಾಕಿದ್ದೇನೆ. ನೋಡಿ ಕಲರ್ ಚೇಂಜ್ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ಒಂದು ಚಿಟಿಕೆ ಅಷ್ಟು ಫುಡ್ ಕಲರ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ನಡೆಯುತ್ತೆ. ಇವಾಗ ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ ಪುಡಿ ಕೂಡ ಹಾಕ್ಬೋದು, ಬೇಗ ಆಗುತ್ತೆ ಅದರಿಂದ. ಒಂದು ಬಟ್ಲಲ್ಲಿ ಸಕ್ಕರೆ ಉಳಿದಿದೆ, ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ನೀವು ಖವಾ ಕೂಡ ಹಾಕ್ಬೋದು. ಡ್ರೈ ಫ್ರೂಟ್ಸ್ನ ಹಾಕ್ತಾ ನೋಡಿ, ಈ ಥರ ಆಗುತ್ತೆ ಗಜ್ರಿ ಹಲ್ವಾನ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.